ನಮಸ್ತೆ ಕರ್ನಾಟಕ. ನಾನು ಶಿಲ್ಪಾ ಔದುಂಬರ ಮಾತಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ನಮ್ಮ ಬಾಡ್ ತೊಗೊಂಬನ್ನಿ ಅಂತ ಕೇಳಿದೆ. ಅವರಾಯಿತು, ಒಂದು ಅರ್ಧ ಕೆಜಿ ತಂದು ಕೊಡ್ತೀನಿ ಅಂತಂದರು. ಟೆರಸ್ ಮ್ಯಾಕ್ ಹೋಗಿ ಸೂರ್ಯನ ಕೊಂದು ಹಾಯಿ ಹೇಳ್ಕೊಂಬರೋಣ ಅಂತ ಹೋದೆ. ಬಿಸಿಲು ಜಾಸ್ತಿ ಆಗಿಬಿಟ್ಟಿತ್ತಪ್ಪ ನೋಡಿ. ಆಮೇಲೆ ಅಲ್ಲೇ ಹೂಗಳೆಲ್ಲ ಅರಳ್ತಾ ಇದ್ವು, ನೋಡ್ಕೊಂಡು ಮನೆಗೆ ಬನ್ನಿ. ಪಾರ್ಕೆ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅಷ್ಟೊಳಗಡೆ ಕುರ್ಬಾಡ್ ತಂದಿದ್ರು. ಇದೇ ಫಸ್ಟ್ ಟೈಮ್ ನಾನು ಕುರ್ಬಾಡನ್ನ ಕೈಯಲ್ಲೆಲ್ಲ ಮುಟ್ಟಿ ತೊಳಿತಾ ಇರೋದು. ತಿಂದಿದ್ದೀನಿ, ಆದರೆ ಯಾವತ್ತೂ ತೊಳೆದು ಮಾಡಿದ್ದೇನಿಲ್ಲ. ಸರಿ, ಚಿಕನ್ ಸ್ಟೈಲಲ್ಲೇ ಮಾಡ್ಕೊಳ್ಳೋಣ, ಯಾಕಂತಂದರೆ ಯಾರೂ ಮಾಡ್ಕೊಡೋದಿಲ್ಲ ಅಲ್ಲ, ನಾವೇ ಮಾಡ್ಕೊಬೇಕು ಅಂತೇಳಿ ಒಂದು ಬಾಣಲೆ ಒಲ್ಮೆಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು, ಒಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ಹಾಕಿ ಎಣ್ಣೆಲಿ ಕೂಡಿಸ್ಕೊಂಡೆ. ಅದ್ರ ಜೊತೆ ಸ್ವಲ್ಪ ಹಸಿ ಕೊಬ್ಬರಿ, ಏಲಕ್ಕಿ, ಒಂದು 4-5 ಲವಂಗ ಹಾಕಿ, ಆಮೇಲೆ ನೋಡಿದ್ರೆ ಕೊಬ್ಬರಿ ಹಾಕೋದು ಮರ್ತೋಗ್ಬಿಟ್ಟಿದ್ನಿ. ಹೋಗಿ ಕೊಬ್ಬರಿ ಹೊಡ್ಕೊಂಡು ಬಂದು ಒಂದು 2 ಪೀಸ್ ಅಷ್ಟು ಕೊಬ್ಬರಿನೂ ಅದಕ್ಕೆ ಹಾಕಿದ್ನಿ. ಪಕ್ಕದಾಗ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಮುಚ್ಚಾಕಿದ್ನಿ. ಅದು ಬೇಯ್ತಾ ಇತ್ತು. ಇದನ್ನು ಒಂದು ಸ್ವಲ್ಪ ಸಿಮ್ಗೆ ಹಾಕ್ಯಂಡು ಇದಕ್ಕೆ ಮಸಾಲೆ ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿ, ಅದ್ರ ಜೊತೆಗೆ ಒಂದು 3 ಸ್ಪೂನ್ ಧನಿಯಾ ಪುಡಿಗೆ ಒಂದು 3/4 ಸ್ಪೂನ್ ಆಗೋಷ್ಟು ಮೆಣಸಿನ ಪುಡಿ ಹಾಕ್ಯಂಡು ಪೂರ್ತಿ ಆಫ್ ಮಾಡಾಕಿದ್ನಿ ಸ್ಟವ್ ಅದು. ಆಮೇಲೆ ಚಿಕ್ಕದೊಂದು ಕುಕ್ಕರ್ ಇಕ್ಕಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ ಕೆಂಪಾಗೋಷ್ಟು ಒಳಗಡೆ ಹುರ್ಕೊಂಡು ಅದನ್ನು ತೊಳೆದಿದ್ದು ಮಟನ್ ಹಾಕ್ಯಂಡು ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬೆರೆಸ್ಕೊಂಡೆ. ಅಷ್ಟರೊಳಗಡೆ ಮುದ್ದೆ ಎಲ್ಲ ಕಟ್ಟೋಕೆ ಬಂದಿತ್ತು. ತೊಳೆಸ್ಕೊಂಡು ಇಟ್ಕೊಂಡಿದ್ದೆ ಮುದ್ದೆನ. ಇಲ್ಲಿ ಹುರ್ಕೊಂಡಿದ್ದು ಎಲ್ಲ ಮಸಾಲೆನೆಲ್ಲ ಮಿಕ್ಸಿಗೆ ಹಾಕ್ಯಂಡು ಕುಕ್ಕರಾಗಿ ಎಷ್ಟದೋ ಮಟನ್ನ ಅಷ್ಟಕ್ಕೆ ನೀರು ಹಾಕ್ಯಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಯಂಡು 4-5 ವಿಷಲ್ ಹಾಕ್ಸೋಣ ಅಂತೇಳ್ಬಿಟ್ಟು ಸ್ಟವ್ ಮ್ಯಾಗ ಇಕ್ಕಿದ್ನಿ. ಅದಾದ್ಮೇಲೆ ಮುದ್ದೆ ಕಟ್ಕೊಂಡು ಒಂದು 5-6 ವಿಷಲ್ ಬಂತು. ಸೂಪರಾಗಿತ್ತು. ಬಾಡಂತೂ ಸೂಪರಾಗಿತ್ತು. ನಮ್ಮವ್ರು ಇದೇ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿರೋ ಬಾಡ್ ತಂದಿರೋದು. ಕೋಳಿ ಬಾಡ್ ತರೋರು, ಕುರಿಬಾಡ್ ಯಾವತ್ತೂ ತಂದು ಮಾಡಿಲ್ಲ. ಸಂಜೆಗೆ ಒಂದು ಮದುವೆ ಇತ್ತು ಅಂತ ಹೇಳ್ಬಿಟ್ಟು ಅಕ್ಕನವರು ಬರ್ತೀನಿ ಅಂತ ಹೇಳಿದರು. ಕಲ್ಪಕ್ನು ಮಾಮನು ಇಬ್ಬರು ಬಂದರು. ಕಲ್ಪನಕ್ಕೂ ಇನ್ನೂ ರೆಡಿ ಆಗಿಲ್ಲ ಅಂತ ಬೈದು ನಂಗೆ ರೆಡಿ ಮಾಡ್ತಾಯಿದ್ಲು. 7 ಗಂಟೆ ಆಗಿತ್ತು ಅಂತ ಹೇಳ್ಬಿಟ್ಟು. ಅಪ್ಪಯ್ಯನ್ಗೂ ಹೋಗಿ ರೆಡಿ ಮಾಡಿದ್ಲು ಅವಳೇ. ಔದುಂಬರ ನಾನು ಅರ್ಧಂಬರ್ಧಂಬ ರೆಡಿ ಆಗಿದ್ರಿ, ಪೂರ್ತಿ ಅವಳೇ ರೆಡಿ ಆಗಿದ್ಲು. ನಾನು ನೋಡಿದ್ರೆ ಡ್ರಮ್ ಥರ ಇದ್ದೀನಿ, ನಗ್ತಾಯಿದ್ರು. ಚೌಟ್ರಿ ತಗೋಗೋ ಪಾಟ್ಗೆ 7:30-8 ಗಂಟೆ ಆಗಿತ್ತು. ಹೋದ ತಕ್ಷಣ ಒಂದು ಐಸ್ ಕ್ರೀಮ್ ತಿನ್ಕೊಂಡ್ರೆ ಆಚೆಗಡೆನೆ. ಒಳಗಡೆ ಹೋದ್ರೆ ಜನ ಒಂದು ವಿಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ. ತುಂಬ ಜನ ನೆಂಟರು. ಇದು ತುಂಬ ಹತ್ತಿರ ಸಂಬಂಧದಿಂದ ಮದುವೆ, ನಮ್ಮ ಚಿಕ್ಕಮ್ಮನ ಮಗಂದು ಮನೋಜಂದು. ಎಲ್ಲರೂ ಸಿಗ್ತಾಯಿದ್ರು, ಆದರೆ ವಿಡಿಯೋ ಮಾಡ್ಕೊಳಕ್ಕೆ ನಮ್ಮವ್ರು ಬಿಡ್ತಲ್ಲ, ಬೈತಾಯಿದ್ರು. ಸರಿ ಅಂತೇಳಿ ದೊಡ್ಡಪ್ಪ ಅವರು ಅಪ್ಪಯ್ಯನ ಬಿಟ್ಟೇ ಇಲ್ಲ, ಹೋದಾಗಿನಿಂದ ಬರೋವರೆಗೂ. ಬಾರಷ್ಟೊಳಗಡೆ ರಾತ್ರಿ 11 ಗಂಟೆ ಆಗಿತ್ತು. ಇದು ಲಾಸ್ಟ್ ಪಿಕ್ಕು. ಮುಖ ಎಲ್ಲ ಸೆಕೆ ಎಲ್ಲ ಸುತ್ಕೊಂಡು ಆಗಿಬಿಟ್ಟಿತ್ತು. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಇವತ್ತಿಗೆ. ಬಾಯ್.